ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಕುಮುದಃ ಕುಂದರಕುಂದಃ ಪರ್ಜನ್ಯ ಪಾವನೋನಿಲಃ ಅಮೃತಾಶೋ ಮೃತವಪುಃ ಸರ್ವಜ್ಞಃ ಸರ್ವತೋಮುಖಃ. ಕುಮುದಃ ನೈದಿಲೆಯೊಳಗಡೆ ಇರುವವನು. ಕುಮುದ ಅಂದರೆ ನೈದಿಲೆ. ರಾತ್ರಿ ಅರಳುವ ಹೂವನ್ನ ನೈದಿಲೆ ಅಂತ ಕರೀತಾರೆ. ಬೆಳಗ್ಗೆ ಅರಳುವ ಹೂವನ್ನ ತಾವರೆ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಒಂದನ್ನ ಪದ್ಮ ಅಂತಾರೆ, ಅರವಿಂದ ಅಂತಾರೆ, ಇನ್ನೊಂದು ನೈದಿಲೆ ಅಂತ, ಕುಮುದ ಅಂತ. ಕುಮುದ ಅಂತ ಹೇಳಿದ್ರೆ ನೈದಿಲೆಯಲ್ಲಿ ಇರುವವ. ಇನ್ನು ಕುಮುದ ಅಂತ ಹೇಳ್ತಾರೆ. ಕು ಅಂದ್ರೆ ಭೂಮಿ ಅಂತ. ಗೋತ್ರ ಕುಪೃಥಿವಿ ಪೃಥ್ವಿ. ಶ್ರಾದ್ದಕ್ಕೆ ಕುತಪ ಕಾಲ ಬೇಕು ಅಂತಾರೆ. ಶ್ರಾದ್ದ ಮಾಡಬೇಕಾದ್ರೆ ಕುತಪ ಕಾಲದಲ್ಲಿ. ಏನು ಕುತಪ ಅಂದ್ರೆ? ಕು ಅಂದ್ರೆ ಭೂಮಿ, ತಪ ಅಂದ್ರೆ ಬಿಸಿ. ಭೂಮಿ ಬಿಸಿಯಾಗುವ ಕಾಲ ಅಂದ್ರೆ ಕು ಅಂದ್ರೆ ಭೂಮಿ ಅನ್ನೋದು ಗೊತ್ತಾದ್ರೆ ನಮಗೆ ಕುಮುದ, ಭೂಮಿಗೆ ಆನಂದವನ್ನಿತ್ತವ. ಇನ್ನು ಕುಮುದ ಅನ್ನೋದಕ್ಕೆ ಇನ್ನೊಂದರ್ಥ. ಕುರವಃ ಅನೇನ ಮೋದಂತೆ. ಕುರುಗಳು ಇವನಿಂದ ಸಂತೋಷ ಪಡ್ತಾರೆ. ಕುರುಗಳು ಅಂದ್ರೆ ಬೇರೆ ಯಾರೂ ಅಲ್ಲ, ಧರ್ಮರಾಜಾದಿಗಳೇ. ಅವರು ಕುರುವಿನ ವಂಶದವರಾದ್ದರಿಂದಾಗಿ ಅವರು ಕೌರವರೇ. ಆದರೆ ಗೊತ್ತಾಗಲಿ ಅಂತ ಹೇಳಿ ಕೌರವ ಮತ್ತು ಪಾಂಡವ ಅಂತ ಅನ್ನೋದು. ವಾಸ್ತವವಾಗಿ ಪಾಂಡವರು ಕೌರವರೇ, ಕುರು ವಂಶದಲ್ಲಿ ಬಂದದ್ದರಿಂದ. ಕೌರವ ಅಂತಂದ್ರೆ ದುರ್ಯೋಧನ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ. ಅದರಿಂದಾಗಿ ಕುರವಃ ಅನೇನ ಮೋದಂತೆ, ಕುರುಗಳು ಇವನಿಂದ ಸಂತೋಷ ಪಡ್ತಾರೆ, ಆದ್ದರಿಂದ ಕುಮುದ. ಇನ್ನು ಕುಂದರ, ಭೂಮಿಯನ್ನ ಸೀಳುತ್ತಾನೆ. ಕುಂ ದರಯತಿ, ಭೂಮಿಯನ್ನ ಸೀಳುವವ ಕುಂದರ. ಇನ್ನು ಕುತ್ಸಿತಾನಾಂ ದರಹ ಭಯಮನೇನ. ದರ ಅಂದ್ರೆ ಭಯ. ಕುಂದರ ಅಂತಂದ್ರೆ ಕುತ್ಸಿತರಾದವರಿಗೆ ಭಯವನ್ನ ಉಂಟು ಮಾಡುವವ. ಕುಮುದಃ ಕುಂದರಃ. ಕುಂದಃ ಭೂಮಿಯನ್ನು ಇತ್ತವ. ದೇವರಲ್ವಾ ಭೂಮಿ ಕೊಡೋದು. ಒಂದು ಕಾಲದಲ್ಲಿ ಒಂದು ಜನಾಂಗ ಒಂದು ಭೂಮಿಯಲ್ಲಿ ಇರುತ್ತೆ. ಕ್ರಮೇಣ ಅವರೆಲ್ಲ ಖಾಲಿ ಆಗ್ತಾರೆ. ಆ ಜಾಗಕ್ಕೆ ಇನ್ಯಾರೋ ಬಂದು ವಾಸ ಮಾಡ್ತಾ ಇರ್ತಾರೆ. ಸರಿ, ಅವರೂ ನಿಯತವಾಗಿರೋಲ್ಲ, ಅವರೂ ಖಾಲಿ ಆಗ್ತಾರೆ, ಇನ್ಯಾರೋ ಆ ಜಾಗಕ್ಕೆ ಬರ್ತಾರೆ. ಆದ್ದರಿಂದ ನಿಜವಾಗಿ ಭೂಮಿಯನ್ನು ಕೊಡುವವ ಅವನು. ಆ ವರ್ಗದವರು, ಆ ಜನರು ಒಂದು
ಕಮ್ಯುನಿಟಿ ಅಂತ ಮಾಡಿಕೊಂಡು ನಮ್ಮವರೇ ಇಲ್ಲಿ ಜಾಸ್ತಿ ತಗೋತಾ ಇದ್ದಾರೆ ಅಂತ ಕ್ರಮೇಣ ಒಂದೊಂದೇ ಕಮ್ಯುನಿಟಿ ಬರುತ್ತೆ. ಹಾಗೆ ಒಬ್ಬೊಬ್ಬರೇ ಕಣ್ಮರೆಯಾಗ್ತಾ ಇನ್ಯಾರೋ ಬರ್ತಾರೆ. ಸರಿ, ಅವರು ಏನು ಗೂಟ ಹೊಡ್ಕೊಂಡಿರ್ತಾರಾ, ಅವರು ಖಾಲಿ ಆಗ್ತಾರೆ. ಆದ್ದರಿಂದಾಗಿ ಅವರವರಿಗೆ ಆಯಾ ಭೂಮಿಯನ್ನ ಕೊಟ್ಟವನು ಅವರಿಗೆ ತಕ್ಕ ಉದ್ಯೋಗ, ಅವರಿಗೆ ತಕ್ಕ ಸಂದರ್ಭ, ಅವರಿಗೆ ತಕ್ಕ ದ್ರವ್ಯ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಆಯಾ ಭೂಮಿಯನ್ನ ಕೊಡ್ತಾ ಹೋಗುವವನೇನಿದ್ದಾನೆ ಅವನನ್ನ ಕುಂದ ಅಂತ ಕರೀತಾರೆ. ಇದೆಲ್ಲ ದೇವರು ಮಾಡಿಸೋದು. ಎಲ್ಲಿಂದಲೋ ಎಲ್ಲೋ ವಲಸೆ ಬರುತ್ತಾರೆ, ಎಲ್ಲಿಂದ ಎಲ್ಲಿಗೋ ಹೋಗ್ತಾರೆ. ಅದಕ್ಕೆ ನಮ್ಮಲ್ಲಿ ಭೂಮಿಯ ಹೆಸರು ಬಹಳ ಅಪರೂಪ. ಸಾಮಾನ್ಯವಾಗಿ ಅವರು ಊರು ಹೆಸರಿಟ್ಕೊಂಡಿರ್ತಾರಲ್ಲ, ಅವ್ರ್ಯಾರು ಆ ಊರಲ್ಲಿರಲ್ಲ. ನಮ್ಮ ಗುರುಗಳೇ ಬನ್ನಂಜೆ ಗೋವಿಂದಾಚಾರ್ಯರು ಹುಟ್ಟಿದ್ದು ಮಾತ್ರ ಬನ್ನಂಜೆಯಲ್ಲಿ, ಇನ್ನು ಎಲ್ಲಿ ಇದ್ರು? ಬನ್ನಂಜೆಯಲ್ಲಿ ಅವರು ಇರಲಿಲ್ಲ. ಹೆಚ್ಚು ಕಳೆದದ್ದು ಉಡುಪಿ ಆ ಅದಮಾರು ಮಠದ ಮನೆಯಲ್ಲಿ. ಆಮೇಲೆ ತರುಣರಾದ ಮೇಲೆ ಅವರ ತಾಯಿಯ ಆಸ್ತಿ ಬಂತು ಅಂತ ಹೇಳಿ ಅಂಬಲಪಾಡಿಗೆ ಹೋದರು. ಅಂಬಲಪಾಡಿ ಗೋವಿಂದಾಚಾರ ಆಗಲಿಲ್ಲ, ಉಡುಪಿ ಗೋವಿಂದಾಚಾರ ಆಗಲಿಲ್ಲ, ಬನ್ನಂಜೆ ಗೋವಿಂದಾಚಾರ್ಯರೇ. ಸಾಮಾನ್ಯವಾಗಿ ಆ ಊರ ಹೆಸರಿಟ್ಕೋತಾರಲ್ಲ, ಅವ್ರು ಆ ಊರಲ್ಲಿರಲ್ಲ. ದಕ್ಷಿಣ ಕನ್ನಡದ ಮೂಡಿಲ್ಲಾಯರು, ತೆಂಕಿಲ್ಲಾಯರು ಬಂದು ಬೆಂಗಳೂರಿನಲ್ಲಿ ಪೂರ್ವ ದಿಕ್ಕಿಗೆ ಮನೆ ಮಾಡ್ಕೊಂಡಿರ್ತಾರೆ. ತೆಂಕು ಅಂದರೆ ದಕ್ಷಿಣ. ದಕ್ಷಿಣದಲ್ಲಿ ಯಾರ ಮನೆ ಇರುತ್ತೋ ಅವರು ತೆಂಕಿಲ್ಲಾಯರು, ಪಶ್ಚಿಮ ದಿಕ್ಕಿನಲ್ಲಿ ಯಾರ ಮನೆ ಇರುತ್ತೋ ಅವರು ಪಡ್ಡಿಲ್ಲಾಯರು. ಅವ್ರ ಮನೆ ಪೂರ್ವ ದಿಕ್ಕಿಗಿದೆ. ಇಲ್ಲೇ ಕತ್ರಗುಪ್ಪ ITI ಲೇಔಟಲ್ಲೇ ತೋರಿಸ್ತೀನಿ ನಾನು. ಅದರಿಂದಾಗಿ ಭೂಮಿ ನಮ್ಮ ಗುರುತಾಗೋದೇ ಇಲ್ಲ. ನಮ್ಮ ಗುರುತು ಏನಿದ್ರು ಮಾನಸಿಕವಾದ ಗುರುತು. ನಮ್ಮ ವಿಳಾಸ ಏನು ಅಂತ ಹೇಳಿದ್ರೆ ನಮ್ಮ ಪ್ರವರ. ಯಾಕೆಂದ್ರೆ ಭೂಮಿ ಮತ್ತೆ ಇವಾಗ ನಾವು ತೋಟಂತಿಲ್ಲಾಯರು ಅಂತೀವಿ. ತೋಟ ಎಲ್ಲಿದೆ? ಇಲ್ಲಿ ಎಲ್ಲಿದೆ? ತೋಟವೂ ಇಲ್ಲ, ಇಲ್ಲೂ ಇಲ್ಲ. ಅಡಿಕೆ ಮನೆ, ಅಡಿಕೆ ತೋಟದಲ್ಲಿ ಮನೆಯವರು ಅಂತ ತೋಟಂತಿಲ್ಲಾಯ ಅಂದ್ರೆ. ನಾವು ಬಂದದ್ದು ಚನ್ನಪಟ್ಟಣದಲ್ಲಿ. ಅವಾಗ ತೋಟವೂ ಇಲ್ಲ, ಇಲ್ಲೂ ಇಲ್ಲ. ಅದೇನಾಯ್ತು, ಅವಾಗ ಚನ್ನಪಟ್ಟಣದಲ್ಲಿ ತೋಟದ ತಿಗಳರು ಅಂತ ಒಂದು ಜಾತಿ ಇತ್ತು. ಅದು ಮಲ ಹೊರುವ ಜನ. ಅದಕ್ಕೆ ಕನ್ಫ್ಯೂಸ್ ಆಗಬಾರದು ಅಂತ ನಮ್ಮವರು ಅದನ್ನ ಹೈಡ್ ಮಾಡಿದ್ರು. ಹಿಂದಿನವರು ಬೇಡ, ರಗಳೆ ಆಗತ್ತೆ, ಕನ್ಫ್ಯೂಸ್ ಆಗತ್ತೆ. ಆಮೇಲೆ ಅವಾಗ ಇನ್ನೂ ಭಾರಿ ಇತ್ತಲ್ಲ, ಅದರಿಂದಾಗಿ ಅದು ಪೂರ್ತಿ ಬಿಟ್ಟೇ ಹೋಯಿತು. ಅದರಿಂದಾಗಿ ಅದು ಯಾವುದೂ ನಮ್ಮ ಅಡ್ರೆಸ್ ಅಲ್ಲ. ನಮ್ಮ ಅಡ್ರೆಸ್ ಏನು, ನಮ್ಮ ವಿಳಾಸ ಏನು ಅಂತ ಕೇಳಿದರೆ ಇದೇ ಹೇಳಬೇಕು. ಆಂಗೀರಸ ಅಂಬರೀಷ ಯೌವನಾಶ್ವ ತ್ರಯಾರುಷೇಯ ಪ್ರವರಾನ್ವಿತ ಅಹರಿತ್ಸ ಗೋತ್ರ ಯಜುಶಾಖಾಧ್ಯಾಯಿ ಆಪಸ್ತಂಭ ಶ್ರೌತಸೂತ್ರಾನುಸಾರಿ ವಿಜಯಸಿಂಹ ಶರ್ಮಾ. ಅಷ್ಟೇ ನನ್ನ ಅಡ್ರೆಸ್ಸು. ಅದು ಯಜುರ್ವೇದವನ್ನು ಅಧ್ಯಯನ ಮಾಡುವವ, ಆಪಸ್ತಂಭ ಶ್ರೌತ ಸೂತ್ರವನ್ನು ಚಿಂತನೆ ಮಾಡುವವ, ಅದರ ಪ್ರಕಾರ ಕರ್ಮಗಳನ್ನು ಮಾಡುವವ. ಹಾಗೆ ನಾವು ಈ 3 ಜನ ವೇದದ ಪ್ರವರ, 3 ಜನ ಋಷಿಗಳು, ತ್ರಯಾಋಷೇಯರು ನಮ್ಮ ವಂಶದವ. ಅವನ ವಂಶದಲ್ಲಿ ನಾವು ಬಂದಿದ್ದೇವೆ. ಇದು ನಮ್ಮ ಅಡ್ರೆಸ್. ಮೊನ್ನೆ ಒಂದು ತಮಾಷೆ ಆಯಿತು. ನನ್ನ ಹತ್ರ ಒಬ್ಬರು ಪಾಠಕ್ಕೆ ಬರುವವರು, ನನ್ನ ಉಪನ್ಯಾಸವನ್ನು ಕೇಳುವವರು, ಒಬ್ಬರು ದಿಗ್ಧಂತಿ ಪಂಡಿತರಿಗೆ, ಬೆಂಗಳೂರಿನ ಬ್ರಹ್ಮಣಸ್ಪತಿಗೆ ಕೇಳಿದ್ರು, ಅಲ್ಲ, ಅಲ್ಲಿ ವಿಜಯಸಿಂಹಾಚಾರ್ಯರು ಅನ್ನುವವರು ವೇದದ ಷಡಂಗಗಳನ್ನು ಓದಬೇಕು ಅಂತ ಇದ್ದಾರೆ. ನೀವು ವೇದದ ಷಡಂಗಗಳಿಗೆ ನೀವು ವ್ಯಾಖ್ಯಾನ ಬರಿಬಾರದೆ, ಅನುವಾದ ಮಾಡಬಾರದೆ, ಅದೆಲ್ಲ ಓದಬಾರದು ಅಂದ್ರಂತೆ.
ಹಾಗಾದ್ರೆ ಓದಬಾರದು ಅಂದ್ರೆ ಪ್ರವರದಲ್ಲಿ ಯಾಕೆ ಹೇಳ್ಕೊಳ್ಳೋದಂತೆ? ಅದನ್ನು ಅಧ್ಯಯನ ಮಾಡ್ಬೇಕಲ್ವಾ? ಆಶ್ವಲಾಯನ ಶ್ರೋತ ಸೂತ್ರಾನುಸಾರಿ ಅಂತ ಹೇಳುತ್ತಾನೆ ಋಗ್ವೇದದವನು. ಆಪಸ್ತಂಭ ಕಾತ್ಯಾಯನ ಶ್ರೋತ ಸೂತ್ರಾನುಸಾರಿ ಅಂತ ಯಜುರ್ವೇದದಲ್ಲಿ 2 ಪಂಗಡ ಇದೆ. ಲಾಟ್ಯಾಯನ ಶ್ರೋತ ಸೂತ್ರಾನುಸಾರಿ ಅಂತ ಸಾಮವೇದದವರು ಹೇಳ್ತಾರೆ. ಮತ್ತೆ ಯಾವ ಕರ್ಮಕ್ಕಂತೆ ಹೇಳೋದು? ನಾವು ಹೇಳಿದ ಮೇಲೆ ಅದನ್ನು ಓದಬೇಕು. ಅದು ಓದುವ ಶಕ್ತಿ ದೇವರು ಕೊಟ್ಟಿದ್ದರೆ ಅಟ್ಲೀಸ್ಟ್ ಕೇಳಬೇಕು. ಗೃಹ್ಯ ಸೂತ್ರವನ್ನ, ಧರ್ಮಸೂತ್ರವನ್ನ ಕೇಳಬೇಕು. ಇವತ್ತು ನೀವು ಸುಧಾ ಓದ್ದೇ ಹೋದ್ರೆ ಏನು ಕೊಳ್ಳೆ ಮುಳುಗಲ್ಲ. ಗೃಹ್ಯ ಸೂತ್ರ ಓದ್ದೇ ಇರೋದ್ರಿಂದಲೇ ಈ ಅನರ್ಥಗಳೆಲ್ಲ ಆಗ್ತಾ ಇರೋದು. ಅದರಿಂದ ನಾನು ಯಾಕೆ ಹೇಳಿದ್ದು ಅಂದ್ರೆ, ನಮ್ಮ ಅಡ್ರೆಸ್ಸು ಯಾವುದು ಅಂತಂದ್ರೆ, ನಮ್ಮ ಅಸ್ತಿತ್ವ ಯಾವುದು ಅಂತಂದ್ರೆ ವೇದವನ್ನ ಚಿಂತನೆ ಮಾಡ್ತೇವೆ ಅಂತನ್ನೋದು. ದೇವರಿಗೆ ಏನು ಹೇಳಿಕೊಂಡು ನಮಸ್ಕಾರ ಮಾಡುತ್ತೇವೆ ಅಂತನ್ನೋದು ನಮ್ಮ ಅಡ್ರೆಸ್. ಅದರಿಂದಾಗಿ ಯಾಕೆ ಬಂತು ಅಂದ್ರೆ, ಕುಂದಹ ಭೂಮಿಯನ್ನಿತ್ತವ. ಭೂಮಿಯ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇರ್ತೇವೆ, ಅವನು ಕೊಟ್ಟಾಗ ನಾವಿಸ್ಕೊಳ್ಳೋದಷ್ಟೇ. ಬೆಂಗಳೂರಿನ ಮಧ್ಯಭಾಗದಲ್ಲಿರುವವರು ಇವತ್ತು ದೂರ ಸರದಿಲ್ವಾ? ಅಲ್ಲಿ ಇನ್ಯಾರೋ ಬರ್ತಾರೆ, ಅಲ್ಲಿಯೂ ನಿಲ್ಲಲ್ಲ, ಇನ್ಯಾರೋ ಮತ್ತೆ ಬರ್ತಾರೆ. ಅದರಿಂದ ದೇವರು ಕುಂದಹ ಭೂಮಿಯನ್ನ ಆಯಾ ಜನಾಂಗಕ್ಕೆ ಆಯಾ ಕಾಲದಲ್ಲಿ ಕೊಡ್ತಾ ಇರ್ತಾನೆ. ಮತ್ತವರು ಎಲ್ಲೋ ವಲಸೆ ಹೋಗ್ತಾರೆ. ಅಹಿಚ್ಛತ್ರದಿಂದ ಎಲ್ಲೋ ವಲಸೆ ಬಂದವರು, ಯಾವುದೋ ಜಾಗದಲ್ಲಿರುವವರು ಕಾಶ್ಮೀರದಿಂದ ವಲಸೆ ಬಂದು ಇಲ್ಲಿ ಕೂತಿರ್ತಾರೆ. ಹಾಗಾಗತ್ತೆ. ಅದರಿಂದಾಗಿ ಕುಂದಹ ಭೂಮಿಯನ್ನು ನೀಡುವವ. ಇನ್ನು ಪರ್ಜನ್ಯ ದೇವರ 814ನೆಯ ನಾಮ. ಪರ ಶ್ರೇಷ್ಠವಾದ ವಸ್ತುವನ್ನ ಹುಟ್ಟಿಸುವವ ಪರ್ಜನ್ಯ. ಪರಜನ್ಯನೇ ಪರ್ಜನ್ಯ. ಜನನಾತ್ ಪರಸಸ್ಯಾದೇಹೇ ಪರ್ಜನ್ಯ ಅಂತ ಮಧ್ವಾಚಾರ್ಯರ ನಿರ್ವಚನವಿದೆ. ಶ್ರೇಷ್ಠವಾದದ್ದು ಸಸ್ಯ. ಯಾಕೆಂದ್ರೆ ನಾವಿಲ್ದೆ ಹೋದ್ರೆ ಅದು ಚೆನ್ನಾಗೇ ಬದುಕತ್ತೆ, ಅದಿಲ್ಲದೆ ಹೋದ್ರೆ ನಾವು ಬದುಕಲ್ಲ, ನಾವೇ ಅದಕ್ಕೆ ಕಂಟಕರು. ಅದರಿಂದಾಗಿ ಸಪ್ತಮೋ ಮುಖ್ಯ ಸರ್ಗಸ್ತು ಷಡ್ವಿಧಸ್ಥಸ್ಥು ಶಾಂಚಯ ವನಸ್ಪತ್ಯೋಷಧಿಲತಾ ತ್ವಕ್ಸಾರ ವೀರುಧೋ ನೃಣಾಂ ಅಂತ ಭಾಗವತ 3ನೇ ಸ್ಕಂಧ. ಮುಖ್ಯವಾದ ಸರ್ಗ ಸೃಷ್ಟಿ ಅತ್ಯಂತ ಮುಖ್ಯ. ಯಾಕೆಂದ್ರೆ ಮುಂದೆ ಬರುವ ಮನುಷ್ಯರು ಬದುಕಬೇಕಲ್ಲ. ಹೀಗಾಗಿ ಮನುಷ್ಯರು ಬರೋದಕ್ಕಿಂತ ಮೊದಲು ಸಸ್ಯಗಳಿವೆ ಇಲ್ಲಿ. ಯಾವುದು ಮುಖ್ಯ ಸರ್ಗ? ಷಡ್ವಿಧ 6 ತರಹದ ತಸ್ಥುಷಾಂ ಸ್ಥಾವರ ಪದಾರ್ಥಗಳ ಸೃಷ್ಟಿ. ವನಸ್ಪತಿ, ಓಷಧಿ. ವನಸ್ಪತಿ ಅಂತಂದ್ರೆ ಮರದ ಹಣ್ಣು, ಇದು ಕಾಡಿನ ಹಣ್ಣು ಮೊದಲಾದವುಗಳು, ಅದು ವನಸ್ಪತಿ ಅಂತ ಕರೀತಾರೆ. ಸಹಜವಾಗಿ ಬೆಳೆಯುವವುಗಳು. ಓಷಧಿ ಅಂತ ಹೇಳಿದ್ರೆ ಫಲಪಾಕಾಂತಹ ಓಷಧಯ. ಒಂದು ಸರ್ತಿ ಬಿಟ್ಟ ಮೇಲೆ ಮುಗೀತು, ಅದನ್ನು ಕತ್ತರಿಸಿ ತೆಗಿಬೇಕೆ. ಭತ್ತ ಇವುಗಳೆಲ್ಲ, ಕಬ್ಬು, ಇದನ್ನ ಏನಂತ ಕರೀತಾರೆ ಸಂಸ್ಕೃತದಲ್ಲಿ? ಓಷಧಿ ಅಂತ ಕರೀತಾರೆ. ಫಲಪಾಕವೇ ಅಂತ, ಹಣ್ಣು ಬಿಟ್ರೆ ಮುಗೀತು. ಇದನ್ನ ಏನಂತ ಕರೀತಾರೆ? ಓಷಧಿ. ವನಸ್ಪತಿ, ಓಷಧಿ. ಲತಾಹ ಬಳ್ಳಿ. ವನಸ್ಪತ್ಯೋಷಧಿಲತಾಹ ತ್ವಕ್ಸಾರಾಹ ಕಾಂಡಸಾರ. ಬೀಟೆ, ತೇಗ, ಹೊನ್ನೆ ಇವೆಲ್ಲ ಕಾಂಡವೇ ಸಾರ. ಅದರದ್ದು ಹಣ್ಣು ಕಾಯಿ ಏನು ಕೇಳಲಿಕ್ಕಿಲ್ಲ. ಎಲ್ಲಿಯಾದರೂ ಕೇಳಿದಿರಾ ಗಂಧದ ಮರದ ಹಣ್ಣಿನ ತಿರುಳಿನಿಂದ ಮಾಡಿದ ತಿನಿಸನ್ನು? ಈಗ ಹೇಳಿದ್ರೆ ಮಾಡ್ಬೋದೇನೋ, ಏನೋ ಮಾಡಿ ಅದು ಉತ್ತರದವ್ರ ಕೈಗೆ ಸಿಕ್ಕಿದ್ರಂತೂ ಇಷ್ಟು ಆ ಹಾಲಿನ ಒಡೆದು ಮಾಡಿದ್ದೇನದು ಪನ್ನೀರು. ಅದನ್ನು ಹಾಕಿ ಅವ್ಯವಸ್ಥೆ ಮಾಡಿ ಕೊಟ್ಟು ಬಿಡ್ತಾರೆ ಇಲ್ಲಿ. ಅದರಿಂದಾಗಿ ತ್ವಕ್ಸಾರಾಹ, ವೀರುಧ ಪೊದರು, ದ್ರುಮಾಹ ಮರ. ಈ 6
ಅತ್ಯಂತ ಮುಖ್ಯ. ಯಾಕೆಂದ್ರೆ ಎಲ್ಲ ಜೀವಿಗಳು ಬದುಕ್ತಾವಲ್ಲ. ತ್ವಕ್ಸಾರ ವಿರುದ್ಧೋದ್ರುಮಾಹ, ಅದರಿಂದ ಇವುಗಳನ್ನು ಹುಟ್ಟಿಸಿದವ ಪರ, ಶ್ರೇಷ್ಠವಾದ ಈ ಪದಾರ್ಥಗಳನ್ನು ಹುಟ್ಟಿಸಿದವ ಪರ್ಜನ್ಯ. ಪಾವನಃ, ಪವಿತ್ರಗೊಳಿಸುವವ. ಪುನಾತೀತಿ ಪಾವನಃ. ಇನ್ನೊಂದು ನಿರ್ವಚನ ಇದೆ, ಪತಿತಾನ್ ಅಪಿ ಅವತಿ. ಒಳ್ಳೆಯ ದಾರಿಯಿಂದ ಕೆಳಜಾರಿ ಬಿದ್ದವರನ್ನು ಮೇಲ್ಗಡೆ ಎತ್ತುವವ. ಪತಿತ ಪಾವನ ಅಂತಾರಲ್ಲ, ಅದು ಪಾವನವೇ. ಆದ್ದರಿಂದ ಪಾವನ ಅಂದ್ರೆ ಕೆಳಬಿದ್ದವರನ್ನು ಪವಿತ್ರಗೊಳಿಸಿದವ. ಅನಿಲಃ, ಮುಖ್ಯ ಪ್ರಾಣನ ಒಳಗಡೆ ಇರುವವ. ಮುಖ್ಯ ಪ್ರಾಣನಿಗೆ ಅನಿಲ ಅಂತ ಹೇಳ್ತಾರೆ ಎರಡು ಕಾರಣದಿಂದ. ಅ ಅಂದ್ರೆ ಪರಮಾತ್ಮ, ಪರಮಾತ್ಮನ ಮನೆ. ದೇವರ ಮನೆ ಯಾವುದು ಅಂದ್ರೆ ಮುಖ್ಯ ಪ್ರಾಣ. ಯಾಕೆಂದ್ರೆ ಆ ಮುಖ್ಯ ಪ್ರಾಣನಲ್ಲಿ ಯಾವಾಗಲೂ ದೇವರು ಸನ್ನಿಹಿತ. ಆದ್ದರಿಂದ ದೇವರನ್ನ ಇದು ಮುಖ್ಯ ಪ್ರಾಣನನ್ನ ಅ ಅಂದ್ರೆ ದೇವರು, ಅವನಿಗೆ ನಿಲ ಮನೆ, ನಿಲಯ, ದೇವರ ಮನೆ. ಅನಿಲ ಅನ್ನೋ ಶಬ್ದಕ್ಕೆ ದೇವರ ಮನೆ ಅಂತ ಅರ್ಥ. ಇನ್ನೊಂದು ನಿಲಹ ಅಂದ್ರೆ ನಿಲ್ಲುವವ, ನಿಲ್ಲದವ, ಗಾಳಿ. ಆ ಗಾಳಿಯಲ್ಲಿ ಗಾಳಿಯಾಗಿ ಇರುವವ. ಆದ್ದರಿಂದಾಗಿ ಅನಿಲಹ. ಆಮೇಲೆ ಪರ್ಜನ್ಯ ಪಾವನೋ ನಿರಹ ಅಮೃತಾಶಃ. ಅಮೃತಂ ಅಶ್ನಾತಿ, ಅಮೃತವನ್ನ ಉಣ್ಣುವವ. ಅಮೃತ ಯಾವುದು? ಅವನ ಗುಣವೇ. ಗುಣವನ್ನ ಅಮೃತ ಅಂದ್ರೆ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನನ್ನೂ ಕಡೆಗಾಲದಲ್ಲಿ ತಿಂದು ಬಿಡುತ್ತಾನೆ. ಮತ್ತೆ ಈ ಯಾವುದು ಅಮೃತ ಮಥನ ಅಂತಿರಲ್ಲ, ಅಮೃತ ಅಂದ್ರೆ ಬೇಗ ಸಾಯದೇ ಇರುವಂತೆ ಮಾಡೋದು ಅಂತ ಅಷ್ಟೇ ಅರ್ಥ. ಎಂದೂ ಸಾಯದಂತೆ ಮಾಡಲ್ಲ. ಮತ್ತೆ ಈ ಅವಧ್ಯ ಅಮೃತ ಅಂತ ಹೇಳ್ತಾರಲ್ಲ, ಅದು ಜೀವ ಸಹಜವಾಗಿ ಸಾಯೋದಿಲ್ಲ. ದೇಹ ನಾಶ ಆಗತ್ತೆ, ಜೀವ ಸಾಯಲ್ಲ. ಅವನು ಅದನ್ನು ಕೇಳೋದೇ ಬೇಕಿಲ್ಲ. ಬ್ರಹ್ಮದೇವರಿಗೆ ತಪಸ್ಸು ಮಾಡಿ ಆ ದೈತ್ಯರೆಲ್ಲ ನಮಗೆ ಅಮೃತತ್ವವನ್ನು ಕೊಡು ಅಂತ ಕೇಳ್ತಾರೆ. ಎಂದೂ ಸಾಯದಂತೆ ಮಾಡು, ಜೀವರಿಗೆ ಸಾವೇ ಇಲ್ಲ, ದೇಹ ಸಾಯದಂತೆ ಮಾಡು ಅಂತ ಅವ್ರದ್ದು ಅಭಿಪ್ರಾಯ. ದೇಹ ಸಾಯದಂತೆ ಮಾಡು. ಯಾಕೆ ಅಂದ್ರೆ ದೈತ್ಯರಿಗೆ ಒಂದು ಭ್ರಾಂತಿ ಇರುತ್ತೆ, ದೇಹವೇ ಜೀವ ಅಂತ. ಏನಂತ ಇರುತ್ತೆ? ದೇಹವೇ ಜೀವ. ಅದರಿಂದಾಗಿ ಅವರು ದೇಹ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಇವನು ಇಲ್ಲ, ಆ ಥರ ಎಲ್ಲ ಕೊಡ್ಲಿಕ್ಕಾಗಲ್ಲ ಅಂದ್ರೆ ಇವ್ರು ಏನೋ ವರ ಕೇಳ್ತಾರೆ. ನಾನು ಇಲ್ಲಿಂದ ಸಾಯಬಾರ್ದು, ಅಲ್ಲಿಂದ ಸಾಯಬಾರ್ದು, ಹಾಗೆ ಸಾಯಬಾರ್ದು, ಹೀಗೆ ಸಾಯಬಾರ್ದು, ಅಲ್ಲಿ ಸಾಯಬಾರ್ದು, ಇಲ್ಲಿ ಸಾಯಬಾರ್ದು, ಅವಾಗ ಸಾಯಬಾರ್ದು, ಇವಾಗ ಸಾಯಬಾರ್ದು ಅಂತ ಅದ್ರ ನಡುವೆ ಒಂದು ಲೂಪ್ ಹೋಲ್ ಇರುತ್ತೆ. ದೇವರದನ್ನು ಹಿಡಿತಾನೆ. ಅದರಿಂದಾಗಿ ಅಮೃತ ಅಂತ ಹೇಳಿ ಸಹಜವಾಗಿ ಜೀವರೆಲ್ಲ ಅಮೃತರೇ, ಆದರೆ ಪ್ರಜ್ಞೆ ಇರಲ್ಲ ಅಷ್ಟೇ. ನಾವು ಅಮೃತರು ಅಂತ ಪ್ರಜ್ಞೆ ಇರಲ್ಲ. ಈ ದೇಹ ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಸಾಯ್ತೇನೆ ಅಂತ. ಕೆಲವೊಬ್ಬರಿಗೆ ಈ ದೇಹ ಬಿಟ್ಟು ಹೋಗ್ತೇನೆ, ಮುಂದೆ ದೇಹ ಒಳ್ಳೇದು ಸಿಗತ್ತೆ ಅನ್ನೋ ಭರವಸೆಯಿಂದ ಆತ್ಮಹತ್ಯೆ ಮಾಡ್ಕೋತಾರೆ. ಈ ದೇಹದಲ್ಲಿ ನಾನು ಏನೇನೋ ಸಾಲ ಮಾಡಿದೆ, ಏನೇನೋ ಮಾಡಬಾರದನ್ನ ಮಾಡಿದೆ, ಇನ್ನು ಸಿಕ್ಕಿ ಬಿದ್ದರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅಂಜಿ ಆತ್ಮಹತ್ಯೆ ಮಾಡ್ಕೋತಾರೆ. ಆದ್ದರಿಂದ ನಾವೆಲ್ಲರೂ ಅಮೃತರೇ, ಆದರೆ ಆ ಪ್ರಜ್ಞೆ ಇಲ್ಲ. ದೇವರಿಗೆ ಅವನ ಗುಣಗಳೆಲ್ಲ ಅಮೃತವೇ. ಆ ಗುಣಗಳ ಭೋಗ ಯಾವಾಗಲೂ ಇರುತ್ತೆ. ಅಮೃತಂ ಅಶ್ನಾತಿ ಅಮೃತಾಶಃ. ಇನ್ನು ಅಮೃತ ದೇವತೆಗಳ ಆಸೆ, ಮುಕ್ತರ ಆಸೆಯನ್ನು ಪೂರೈಸುವವ ಇವನು ಅಮೃತಾಶನೇ. ಇನ್ನು ಬ್ರಹ್ಮದೇವರ ಆಸೆ ಯಾವತ್ತೂ ಹುಸಿಯಾಗುವುದಿಲ್ಲ. ಕಾಮೇನ ಮೇ ಕಾಮ ಆಗಾತ್ ಅಂತ ಹೇಳಿ ವೇದ ಇದೆ.
ಅದರಲ್ಲಿ ಪ್ರಾರ್ಥನೆ ಇದೆ, ದೇವರೇ ನಿನ್ನ ಬಯಕೆಗೆ ತಕ್ಕ ಹಾಗೆ ನನ್ನ ಬಯಕೆ ಇರಲಿ ಅಂತ. ಅಂದ್ರೆ ನಾವು ದೇವರು ಮಾಡಿಸ್ದಾಗ ಆಗಲಿ ಅಂತ ಇದ್ದು ಬಿಡೋದು. ನಾವು ಯಾವತ್ತೂ ಏನನ್ನೂ ಬಯಸೋದಿಲ್ಲ. ದೇವರೇ ನಿನ್ನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ, ಅದರಂತೆ ಆಗಲಿ. ಆಗ ಸುಖ ದುಃಖಗಳಲ್ಲಿ ಸಮವಾಗಿರೋದು ಅಂದ್ರೆ ಅದೇ. ಹೀಗೆ ಇದು ಅಮೃತ ಆಶ. ಬ್ರಹ್ಮದೇವರು ಅಮೃತ, ಆ ಬ್ರಹ್ಮದೇವರ ಆಸೆಯನ್ನು ಪೂರೈಸುವವ. ಯಾಕೆಂದ್ರೆ ಬ್ರಹ್ಮದೇವರ ಆಸೆ ಏನು ಅಂದ್ರೆ, ದೇವರ ಆಸೆ ಹೇಗಿರುತ್ತೋ ಹಾಗಿರಲಿ, ನಾನಿರ್ತೇನೆ ಅಂತ. ಇದು ಅಮೃತಾಶಃ. ಇನ್ನು ಅಮೃತ ವಪುಹು, ಎಂದೂ ನಾಶವಾಗದ ಶರೀರದವ. ಸರ್ವಜ್ಞ, ಎಲ್ಲ ಜೀವರು ಯಾರಿದ್ದಾರೆ ಅವರನ್ನು ಇವನು ತಿಳಿದಿದ್ದಾನೆ. ಸರ್ವಜ್ಞ, ಎಲ್ಲರೂ ಮಲಗಿದ್ದಾಗಲೂ ಅವರನ್ನು ತಿಳಿದವ. ಯಾಕೆಂದ್ರೆ ನಮಗೆ ಗಾಢವಾದ ನಿದ್ರೆಯಿಂದ ಯಾವಾಗ ಸ್ವಪ್ನಕ್ಕೆ ಜಾರಿದೆವು ಗೊತ್ತಿಲ್ಲ, ಸ್ವಪ್ನದಿಂದ ಯಾವ ಪಾಯಿಂಟಲ್ಲಿ ಎಚ್ಚರ ಆದೆವು ಅನ್ನೋದು ಗೊತ್ತಿಲ್ಲ. ಎಚ್ಚರವಾಗಿದ್ವಿ, ಯಾವಾಗ ಕನಸು ಬಂತು ಅನ್ನೋದು ಗೊತ್ತಿರಲ್ಲ, ಯಾವಾಗ ನಿದ್ರೆ ಮಾಡಿದೆವು ಅನ್ನೋದು ಗೊತ್ತಾಗಲ್ಲ. ಬಹಳ ಸುಸ್ತಾಗಿ ಹಾಗೆ ನಿದ್ರೆ ಹೊಟ್ಟೋಗಿರ್ತೀವಿ. ಆಮೇಲೆ ಮಲಗಿದ್ದೆ ಅಂತ ಎಚ್ಚರ ಆದ್ಮೇಲೆ ಗೊತ್ತಾಗತ್ತೆ. ಆದರೆ ಇವನು ಮಾತ್ರ ಹಾಗಲ್ಲ, ಎಲ್ಲ ಜೀವರಲ್ಲಿ ಎಲ್ಲವನ್ನೂ ಕಂಡವ. ಸರ್ವತೋಮುಖ, ಎಲ್ಲ ಕಡೆ ಇವನು ಮುಖವೇ ಇದೆ, ಅಂದ್ರೆ ಎಲ್ಲವನ್ನೂ ಕಣ್ಣಿನಿಂದ ಕಾಣಬಲ್ಲವ. ಸರ್ವತೋಮುಖ ಸುಲಭ, ಭಕ್ತರಿಗೆ ಇವನು ಸುಲಭ. ಸುಲರು ಅಂತಂದ್ರೆ ಸುಖವನ್ನು ಕೊಡುವವರು. ಸುಷ್ಠು ಲಸಂತಿ, ಅವರಿಗೆ ಅವರಲ್ಲೇ ಇವನು ಶ್ರೇಷ್ಠ, ಹೊಳೆಯುವವರಲ್ಲೇ ಇವನು ಮಿಗಿಲು. ಆದ್ದರಿಂದ ಸುಲಭ. ಸುವ್ರತಃ, ಒಳ್ಳೆಯ ವ್ರತವನ್ನು ಹೊಂದಿರುವವ. ವ್ರತ ಅಂದರೆ ದೀಕ್ಷೆ. ಒಂದೊಂದು ದೀಕ್ಷೆ ಇದೆ, ಅವನಿಗಾಗಿ ಅಲ್ಲ, ಬೇರೆಯವರಿಗಾಗಿ. ಹೀಗಾಗಿ ಸುವ್ರತ ಅಂತ. ಸಿದ್ಧ, ಸಿಚ್ ಅಂತಂದ್ರೆ ಬಂಧನ. ಆ ಬದ್ಧರಾದವರನ್ನೂ ಇವನೇ ಹೊತ್ತವ. ಸಿಚಃ ಧತ್ತೆ, ಆದ್ದರಿಂದಾಗಿ ಸಿದ್ಧ. ಶತ್ರುಜಿತ್, ಒಳ್ಳೆಯವರ ಶತ್ರುಗಳನ್ನು ಜಿತ್ ಗೆದ್ದವ. ಶತ್ರುತಾಪನಃ, ಅವಿದ್ಯಾದಿ ಶತ್ರುಗಳಿಗೆ ಬೇಗೆಯನ್ನು ನೀಡುವವ. ನ್ಯಗ್ರೋಧ, ಆಲದಲ್ಲಿ ಇರುವವ. ಇನ್ನು ನೆಗ್ರೋಧ ಅಂತ ಹೇಳಿದ್ರೆ, ಶಮಿ ವೃಕ್ಷಕ್ಕೂ ನೆಗ್ರೋಧ ಅಂತ ಹೇಳಿ ಕರೀತಾರೆ ಸಂಸ್ಕೃತದಲ್ಲಿ. ಒಂದೇ ಪದ. ನೆಗ್ರೋಧ ಅನ್ನುವ ಪದಕ್ಕೆ ಆಲ ಅಂತನೂ ಅರ್ಥ ಇದೆ, ಶಮಿ ಅಂತನೂ ಅರ್ಥ ಇದೆ. ಎರಡರಲ್ಲಿಯೂ ನೆಲೆಗೊಂಡವ ನೆಗ್ರೋಧ. ಉದುಂಬರ, ಅತ್ತಿ ಮರದಲ್ಲಿ ಇರುವವ. ಇನ್ನು ತಾಮಸರಾದ ಉಗ್ರರನ್ನು, ಅವರ ಬಯಕೆಯಿಂದ ರಹಯತಿ ದೂರ ಮಾಡುತ್ತಾನೆ. ಉದುಂಬರ. ಅಂದ್ರೆ ಅದು ಅಬ್ರಿವಿಯೇಷನ್, ಕೆಟ್ಟವರು. ಅವರ ಕೆಟ್ಟ ಬಯಕೆ. ಅವ್ರಿಗೆಲ್ಲ ಕೆಟ್ಟ ಬಯಕೆ ಹೇಗಿರುತ್ತೆ ಗೊತ್ತಾ? ಭೂಮಿಯನ್ನೆಲ್ಲ ನಾಶ ಮಾಡಿಬಿಡ್ಬೇಕು, ಸಜ್ಜನರನ್ನ ಎಲ್ಲರನ್ನ ನಾಶ ಮಾಡಿಬಿಡ್ಬೇಕು, ಒಂದು ಇಡೀ ಧರ್ಮವನ್ನೇ ನಾಶ ಮಾಡಿಬಿಡ್ಬೇಕು ಅಂತಿರುತ್ತೆ ಅವರಿಗೆ. ಇವೆಲ್ಲ ದುರಂತಗಳು. ದೇವರ ದಯದಿಂದ ಆ ಉಗ್ರರಾದವರ ಯಾವ ಬಯಕೆಯೂ ಕೂಡ ಈಡೇರದಂತೆ ಇದೆ. ಅವತ್ತಿನಿಂದ ಇವತ್ತಿನವರೆಗೂ ಪ್ರಯತ್ನ ಪಡ್ತಾನೆ ಇರುತ್ತೆ. ಆದರೆ ಜಗತ್ತು ಅದಿರೋ ಹಾಗೇನೇ ಇರುತ್ತೆ.
ಇವರೇನೋ ಮಧ್ಯದಲ್ಲಿ ಹಾಳು ಮಾಡಬಹುದು, ಅವರೇ ಅದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರನ್ನು ಸಮನಾಗಿ ಮಾಡ್ತೇವೆ ಅಂತ ಹೊರಡೋದು. ಎಲ್ಲರನ್ನ ಸಮನಾಗಿ ಮಾಡ್ತೇನೆ ಅಂತನ್ನುವ ದುರ್ಜನರ ದೃಷ್ಟಿ ಏನಿದೆ, ಅದರ ಅಭಿಪ್ರಾಯ ಇಷ್ಟೇ. ಎಲ್ಲರನ್ನ ಸಮವಾಗಿ ಮಾಡ್ತೇನೆ ಅಂದ್ರೆ ಗುಣದಿಂದ ಮಿಗಿಲಾದವರಿಗೆ ಬೆಲೆ ಇಲ್ಲದಂತೆ ಮಾಡ್ತೇನೆ ಅಂತ ಅಷ್ಟೇ ಅರ್ಥ ಅವರಿಗೆ. ಅವರು ಹೃದಯದಲ್ಲಿರೋದು ಹಾಗೆ. ಏಯ್, ಡಿಸ್ಟರ್ಬ್ ಆಗ್ತಾ ಇದೆ, ನಂಗೆ ಆಗ್ತಾ ಇದೆ. ಅದರಿಂದಾಗಿ ಉಗ್ರರಾದವರು ಯಾರಿದ್ದಾರೆ, ಅವರ ಬಯಕೆ ಏನಿದೆ ಅದನ್ನು ದೂರ ಮಾಡ್ತಾನೆ. ಅವರಿಗೆ ಎಲ್ಲರೂ ಸಮಾನರಾಗುವಂತೆ ಮಾಡಬೇಕು ಅಂತ, ಎಲ್ಲರಿಗೂ ಸಮಾನತೆಯನ್ನು ನೀಡಬೇಕು ಅಂತ ನೋನು ಎತ್ತರದ ಸ್ಥಾನದಲ್ಲಿ ಕೂತ್ಕೊಳ್ತಾನೆ. ಉಳಿದವರೆಲ್ಲ ಅವರ ಕೆಳಗಡೆ ಕೂತ್ಕೊಂಡು ಕೇಳ್ತಾ ಇರ್ತಾರೆ, ಅವನನ್ನು ಆರಾಧನೆ ಮಾಡ್ತಾರೆ, ಅವನನ್ನು ಪೂಜ್ಯರನ್ನಾಗಿ ಮಾಡ್ತಾರೆ. ಅಷ್ಟು ವರ್ಷಗಳಿಂದ ಏನು ಅಸಮಾನತೆಯ ವಿರುದ್ಧ ಹೋರಾಟ ಅಂತ ಮಾಡ್ತಾ ಇರ್ತಾರಲ್ಲ, ಇನ್ನೂ ಅದು ಪೂರೈಸಿರೋದಿಲ್ಲ. ಅಷ್ಟು ಜನ ಬರ್ತಾರೆ. ಯಾಕೆ? ದೇವರನ್ನ ಇಲ್ಲ ಅಂತ ಮಾಡಿಬಿಡಬೇಕು, ದೈವಿಕ ಪ್ರಜ್ಞೆಯನ್ನೇ ನಾಶ ಮಾಡಿಬಿಡಬೇಕು ಅಂತ. ಯಾವತ್ತೂ ಅದಾಗಲ್ಲ. ಉಲ್ಟಾ ಹಾಗೆ ಹೇಳಿದವರನ್ನೇ ದೇವರನ್ನಾಗಿ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಈ ತರಹದ ಉಗ್ರರ ಇಚ್ಛೆಗಳು ಏನಿದೆ ಅದು ಆಗದಂತೆ ಮಾಡ್ತಾನೆ. ಆಗೋದೇ ಇಲ್ಲ ಅದು. ಯಾಕೆ ಅಂದ್ರೆ ಅವ್ರ ಇಂಟೆನ್ಷನ್ನು ಅದಾಗಿರಲ್ಲ. ಇದು ದೇವರ ಒಂದು ಕ್ರಿಯಾ ರಹಸ್ಯ. ಆದ್ದರಿಂದ ಉದುಂಬರಹ ಅಶ್ವತ್ಥ, ಅರಳಿ ಮರದಲ್ಲಿ ಇರುವವ. ಇನ್ನು ದೇವರು ಅಶ್ವಾಕಾರೇಣ ತಿಷ್ಠತಿ, ಕುದುರೆಯ ರೂಪದಲ್ಲಿ ಇರ್ತಾನೆ. ಅವನನ್ನ ಕುರಿತು ಚಿಂತನೆ ಮಾಡೋದೇ ಅಶ್ವಮೇಧ. ಅಶ್ವಮೇಧ ಕ್ಷತ್ರಿಯರು ಮಾಡುವಂಥದ್ದು, ಬ್ರಾಹ್ಮಣರು ಮಾಡಲಿಕ್ಕಿಲ್ಲ. ಅಶ್ವಮೇಧ ರಾಜಸೂಯ ಯಾಗಗಳನ್ನು ಮಾಡುವುದರಿಂದಲೇ ಕ್ಷತ್ರಿಯ ಮೇಲ್ಗಡೆ ಇರಬೇಕು, ಬ್ರಾಹ್ಮಣ ಕೆಳಗಡೆ ಇರಬೇಕು. ಯದ್ಯಪಿ ಬ್ರಾಹ್ಮಣ ಗುರು, ಅವನಿಗೆ ಉಪನಿಷತ್ತು ವೇದ ಮೊದಲಾದವುಗಳನ್ನು ಪಾಠ ಮಾಡೋದೇ ಕ್ಷತ್ರಿಯನಿಗೆ ಬ್ರಾಹ್ಮಣ. ಆದರೆ ಅವನ್ಯಾಕೆ ಮೇಲ್ಗಡೆ ಕೂತ್ಕೊಳ್ತಾನೆ? ಕ್ಷತ್ರಿಯ ರಾಜಸೂಯ ಯಾಗ ಮಾಡುವ, ಅಶ್ವಮೇಧ ಯಾಗ ಮಾಡುವ ಅರ್ಹತೆ ಅವನಿಗಿದೆ, ಇವನಿಗಿಲ್ಲ, ಬ್ರಾಹ್ಮಣನಿಗೆ. ಆದ್ದರಿಂದಾಗಿ ಕ್ಷತ್ರಿಯ ಮಧಸ್ತಾದುಪಾಸ್ತೆ, ಕ್ಷತ್ರಿಯರು ಮೇಲ್ಗಡೆ ಕೂತ್ಕೊಂಡಿದ್ದಾಗ ಬ್ರಾಹ್ಮಣ ಯಾಕೆ ಕೆಳಗಡೆ ಇರ್ತಾನೆ ಅಂದ್ರೆ ಅವನಿಗದು ಮಾಡೋ ಯೋಗ್ಯತೆ ಇದೆ, ಆದ್ದರಿಂದಾಗಿ ಅಂತ. ಆ ವಿಚಾರದಲ್ಲಿ ಬ್ರಾಹ್ಮಣ ಕೆಳಗೆ. ಅವ್ರು ಏನ್ ಮಾಡ್ತಾರೆ ಅಶ್ವಮೇಧದಲ್ಲಿ, ರಾಜಸೂಯದಲ್ಲಿ? ಆ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಿಕ್ಕೇನೆ ಏನಿರುತ್ತೆ ಗೊತ್ತಾ? ಆ ಪ್ರಕ್ರಿಯೆಯಲ್ಲಿಯೇ ಏನಿರುತ್ತೆ ಗೊತ್ತಾ? ದೇವರನ್ನ ಆರಾಧನೆ ಮಾಡುವ ಬಗೆ. ಇಡೀ ರಾಷ್ಟ್ರವನ್ನ ಅಶ್ವ ಅಂತ ಕರೀತಾರೆ. ಆ ಅಶ್ವವನ್ನ, ರಾಷ್ಟ್ರವನ್ನ ಪವಿತ್ರವಾಗಿಸುವುದು, ಒಳ್ಳೆಯ ದಾರಿಯಲ್ಲಿ ಒಯ್ಯುವುದು ಅಶ್ವಮೇಧ. ಯಾಕೆ ಅಂದ್ರೆ ಕ್ಷತ್ರಿಯರಿಗೆ ತಮ್ಮ ರಜೋಗುಣ ತಮೋಗುಣಗಳನ್ನು ಮೀರಿ, ರಜೋಗುಣ ತಮೋಗುಣಗಳ ಮೂಲಕ ಎಲ್ಲವನ್ನ ಗೆದ್ದು ಸತ್ವಗುಣದ ಹಿನ್ನೆಲೆಯಲ್ಲಿ ಎಲ್ಲವನ್ನ ಬಿಟ್ಟುಕೊಡುವ ಅವಕಾಶ ಇರುತ್ತೆ. ಅದರ ಪ್ರಕ್ರಿಯೆಯನ್ನು ಹೇಳಬೇಕಾದ್ರೆ ಸುಮಾರು 1 ವರ್ಷ 1.5 ವರ್ಷ ಆಗುತ್ತೆ ಅಶ್ವಮೇಧದ ಪ್ರಕ್ರಿಯೆ ತಿಳ್ಕೊಳ್ಳಿಕ್ಕೆ. ಇವತ್ತು ಉಪಲಬ್ಧ ಇರುವ ತೈತ್ತಿರಿಯ ಶಾಖೆ, ಉಪಲಬ್ಧ ಇರುವ ವಾಜಸನೇಯಿ, ಉಪಲಬ್ಧ ಇರುವ ಮಾಧ್ಯಂದಿನ, ಆಮೇಲೆ ಶತಪಥ ಬ್ರಾಹ್ಮಣ, ಆ ಶತಪಥ ಬ್ರಾಹ್ಮಣದಲ್ಲಿರುವ ಬೃಹದಾರಣ್ಯಕ ಉಪನಿಷತ್ತು, ಇವೆಲ್ಲ ಅಶ್ವಮೇಧದ ಬಗೆಗೇನೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರುವುದು.
ಅಶ್ವಮೇಧದ ಬಗೆಗೆ ತಿಳಿದುಕೊಳ್ಳಬೇಕಾದದ್ದಿಷ್ಟು. ಒಂದು ಮುಖ, ದೇವರು ಕುದುರೆಯ ಆಕಾರದಲ್ಲಿಯೂ ಇದ್ದಾನೆ. ಬ್ರಹ್ಮದೇವರೂ ಕುದುರೆಯ ಆಕಾರದಲ್ಲಿದ್ದಾರೆ. ಆ ಕುದುರೆಯ ಆಕಾರದಲ್ಲಿರುವ ದೇವರನ್ನ ಆರಾಧನೆ ಮಾಡಿ, ಕುದುರೆಯ ಆಕಾರದಲ್ಲಿರುವ ಬ್ರಹ್ಮದೇವರನ್ನ ಆರಾಧಿಸಿ, ನಮ್ಮ ಇಂದ್ರಿಯಗಳ ಸಂಕೇತವಾಗಿರುವ ಕುದುರೆಯನ್ನು, ಇಂದ್ರಿಯಾಣಿ ಹಯಾನಾಹು ಅನ್ನೋದು, ಅದನ್ನ ಬಲಿ ಕೊಡೋದು ಅಂದ್ರೆ ಸರ್ವ ಸಮರ್ಪಣೆ. ನಮ್ಮ ಇಂದ್ರಿಯದ ಸುಖ, ನಮ್ಮ ಇಂದ್ರಿಯದ ವೃತ್ತಿ, ಇಂದ್ರಿಯ ಜ್ಞಾನ, ಇಂದ್ರಿಯದ ದುಃಖ, ಇಂದ್ರಿಯದ ಔಟ್ಕಮ್ ಎಲ್ಲವನ್ನೂ ದೇವರಲ್ಲಿ ಅರ್ಪಣೆ ಮಾಡುವುದನ್ನ ಅಶ್ವಮೇಧ, ಇದನ್ನೇನಂತ ಕರೀತಾರೆ? ಅಶ್ವಮೇಧ ಅಂತ ಕರೀತಾರೆ. ಈ ಅಶ್ವಮೇಧವನ್ನ ಮಾಡುವ ಕ್ಷತ್ರಿಯರಿಗೆ ಉಪಾಸ್ಯವಾದ ರೂಪ ಅಶ್ವಾಕಾರೇಣ ತಿಷ್ಠತಿ, ಅಶ್ವತ್ಥ. ಅದರಿಂದಾಗಿ ಅರಳಿ ಮರದಲ್ಲಿ ಮಾತ್ರ ಇರೋದಲ್ಲ, ಹೀಗೂ ಒಂದರ್ಥ ಇದೆ, ಅಶ್ವತ್ಥ ಅಂತ. ಇನ್ನು ಇಡೀ ಜಗತ್ತು ಅಶ್ವತ್ಥ, ನಿರಂತರವಾಗಿ ಚಲನೆ ಮಾಡುವ ಮಾಡದ ಎಲ್ಲ ಪದಾರ್ಥಗಳು ಅಶ್ವತ್. ಆ ಅಶ್ವತ್ ಥಮ್, ಜಗತ್ತು ಯಾರ ಅನ್ನವೋ, ಥಮ್ ಅಂದ್ರೆ ಅನ್ನ ಅಂತ, ಯಾರ ಅನ್ನವೋ ಅವನು ಅಶ್ವತ್ಥ, ಜಗತ್ತನ್ನೇ ಉಣ್ಣುವವ. ಅದಕ್ಕೆ ಅವನನ್ನು ಏನಂತ ಕರೀತಾರೆ? ಅಶ್ವತ್ಥ ಅಂತ ಕರೀತಾರೆ. ನೆಗ್ರೋಧೋದುಂಬರೋಶ್ವತ್ಥ ಚಾಣೂರಾಂಧ್ರ ನಿಸೂದನ. ಚಾಣೂರನೆಂಬ ಕೊಳಕನನ್ನು ಸಾಯಿಸಿದವ ಅಂಧ್ರ. ಅಂಧತ್ವೇನ ರಮತೆ ಇತ್ಯಂಧ್ರ, ಅಂಧಸಾ ರಮತೆ ಇತ್ಯಂಧ್ರ. ಅವನ ಆಟ ಇದೆಯಲ್ಲ ಚಾಣೂರ, ಅವನ ಆಟ ಎಂಥದ್ದು ಅಂತಂದ್ರೆ ಏನು ಗೊತ್ತಾ? ಮಲ್ಲರನ್ನೆಲ್ಲ ಕೊಲ್ಲೋದು. ಮಲ್ಲರನ್ನೆಲ್ಲ ಕೊಂದು ಎದುರು ಆಟಕ್ಕೆ ಅಂತ ಬರೋರನ್ನ ಕೊಂದು ವಿಕೃತಾನಂದ ಪಡೋದು, ನಾನೇ ಗೆದ್ದವನು ಅಂತ. ಸೋಲಿಸ್ಬೇಕಷ್ಟೇ, ಸಾಯಿಸಬಾರದು. ಆಟ ಸೋಲಿಸ್ಬೇಕು. ಯಾವಾಗ ಆಟದಲ್ಲಿ ಹಣ, ರಾಜಕೀಯ ಎಲ್ಲ ಜಾಸ್ತಿ ಆಗತ್ತೆ, ಅವಾಗ ಅದೊಂದು ಯುದ್ಧ ತರಹ ನೋಡ್ತಾರೆ. ಕೃಷ್ಣ 13ನೇ ವಯಸ್ಸಿನಲ್ಲಿ ಕಂಸನನ್ನು ಕೊಲ್ಲುವಾಗ ಹೇಳಿದ್ದಾನೆ, ಆಟವನ್ನ ಯಾವತ್ತೂ ಯುದ್ಧದ ತರಹ ಮಾಡಬಾರದು. ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಹೇಳಿಬಿಡಿ ನನಗೆ. ಅದರಿಂದ ಆಟವನ್ನ ಕೇವಲ ಆನಂದಕ್ಕಾಡಬೇಕೇ ವಿನಃ ಒಂದು ವೃತ್ತಿಯಾಗಿ ಸ್ವೀಕರಿಸೋದೇ ಒಂದು ಭಯಾನಕ. ಏನ್ ಕೆಲಸ ಮಾಡ್ತೇನೆ ನಾನು, ಆಟ ಆಡ್ತೇನೆ ಅಂದ್ರೆ ಏನ್ರಿ ಅದು? ಯೋಚನೆ ಮಾಡಿ, ಎಂತಹ ಅಸಂಗತವಾದ ಕಾಲದಲ್ಲಿ ನಾವಿದ್ದೇವೆ. ಏನ್ ಮಾಡ್ತಾರೆ ಇವರು ಅಂದ್ರೆ, ಇಲ್ಲ ಇವರು ಒಳ್ಳೆ ಕ್ರಿಕೆಟ್ ಪ್ಲೇಯರು ಅಂದ್ರೆ ಆಟ ಆಡ್ಕೊಂಡು ಬದುಕ್ತೀನಿ ಅಂತ. ಅವ್ನು 40 ವರ್ಷಕ್ಕೆ ರಿಟೈರ್ಡ್, ಮತ್ ಮುಗೀತು, ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ ಅವನು. ಆದ್ದರಿಂದ ಚಾಣೂರ ಎನ್ನುವ ಅಂಧ್ರ, ಕುರುಡುತನದಿಂದ ಆನಂದ ಪಡೆದವನನ್ನು ಕೊಲ್ಲಬೇಕು. ನನಗೆ ಬಲ ಇದೆ, ಇದು ಆಟವಲ್ಲ, ಈ ಆಟವನ್ನು ನಾನು ಯುದ್ಧವಾಗಿ ನೋಡ್ತೇನೆ ಅಂತನ್ನುವ ಕುರುಡುತನದಿಂದ ರಮಿಸುವವನನ್ನು ನಿಸೂದನ ಕೊಂದವನು. ಅದಕ್ಕೆ ಚಾಣೂರ, ಅಂಧ್ರ, ನಿಸೂದನ 10 ಅರ್ಥ ಇದೆ. ಆದ್ದರಿಂದ ಬೇಕಷ್ಟು ಅರ್ಥಗಳಿದೆ ಇದರಲ್ಲಿ. ಒಂದು ಅರ್ಥವನ್ನು ನಾವಿಲ್ಲಿ ನೋಡ್ತಾ ಇರೋದು, ಅದರಿಂದಾಗಿ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಅರ್ಥವನ್ನು ನಾನು ಹೇಳಿದ್ದು. ಚಾಣೂರಾಂಧ್ರ ನಿಸೂದನ.
ಸಹಸ್ರಾರ್ಚಿ ಸಾವಿರಾರು ಕಿರಣಗಳಿರುವವ. ಸಪ್ತಜಿಹ್ವಃ 7 ನಾಲಿಗೆಯವ. ಉಪನಿಷತ್ತಿನಲ್ಲಿ ಹೇಳ್ತಾರಲ್ಲ, ಕಾಳೀ ಕರಾಳೀ ಚ ಮನೋಜವಾಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ಸರ್ವಾ ಲೀಲಾಯಮಾನ ಇತಿ ಸಪ್ತಜಿಹ್ವಾ ಅಂತ. ಅಗ್ನಿಯ 7 ನಾಲಿಗೆಗಳು ಅಂದ್ರೆ 7 ನಾಲಿಗೆ ಅಂದ್ರೆ 7 ಬಣ್ಣ. ಆ 7 ಬಣ್ಣದ ಅಗ್ನಿಯ ಒಳಗಡೆ ನೆಲೆಗೊಂಡವ. ಆದ್ದರಿಂದಾಗಿ ಇವನು 7 ನಾಲಿಗೆಯವ. ಇನ್ನು 7 ವಿಭಕ್ತಿಗಳು. 7 ವಿಭಕ್ತಿಗಳ ಮೂಲಕ ಮಾತನಾಡುವವ. ವಾಸ್ತವಿಕವಾಗಿ ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಇಲ್ಲ. ಸೇಡಿಯಾಪು ಕೃಷ್ಣ ಭಟ್ರು ಪಂಚಮಿ ವಿಭಕ್ತಿಯ ಬಗೆಗೆ ಕನ್ನಡದಲ್ಲಿ ಇಲ್ಲ. ಚತುರ್ಥಿ ವಿಭಕ್ತಿ ಬಳಸಬೇಕಾದರೆ ನಾವು ಬಳಸಲ್ಲ. ಈಗ ಸಂಸ್ಕೃತದಲ್ಲಿ ಅವನಿಗಾಗಿ ನಮಸ್ಕಾರ ಅಂತ ಹೇಳುದು. ರಾಮಾಯ ನಮಃ, ಗುರವೇ ನಮಃ, ತಪ್ಪಿದ್ರೆ ಗುರುಭ್ಯೋ ನಮಃ. ಕನ್ನಡದಲ್ಲಿ ಅನುವಾದ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೇವೆ ನಾವು? ಗುರುಗಳಿಗಾಗಿ ನಮಸ್ಕಾರ ಅಂತ ಮಾಡಲ್ಲ, ಗುರುಗಳಿಗೆ ನಮಸ್ಕಾರ. ನಮಸ್ತೆ ಅಂತೀವಲ್ಲ, ಏನಾಗಂದ್ರೆ ನಿಮ್ಗೊಂದು ನಮಸ್ತೆ ಅಂತಾರೆ, ಹೇಳಬಾರ್ದು ಹಾಗೆ. ತೇ ಅಂದ್ರೆ ನಿನಗೆ, ನಿನಗಾಗಿ, ನಮಃ ನಮಸ್ಕಾರ, 2 ಸೇರಿ ನಮಸ್ತೆ ಅಂತ ಆಗಿರೋದು. ಅವ್ರಿಗೆ ನಮಸ್ತೆ ಹೇಳು ಪುಟ ಅಂತಾರೆ, ಹಿಂಸೆ ಆಗತ್ತೆ. ತೇ ನಿನಗೆ ನಮಃ ಬಾಗುತ್ತೇವೆ. ಹಾಗೆ ನಮಸ್ಕಾರ ಅಂದ್ರೆ ಬಾಗುವಿಕೆ. ಸಪ್ತಮಿ ನಾವು ಚತುರ್ಥಿ ವಿಭಕ್ತಿ ಮತ್ತೆ ಷಷ್ಠಿ ವಿಭಕ್ತಿಯನ್ನ ಒಂದೇ ತರ ಪ್ರಯೋಗ ಮಾಡಿಬಿಡ್ತೇವೆ. ನಿನಗೆ ನಮಸ್ಕಾರ, ನಿನಗೆ ಏನು ಹೇಳಬೇಕು ಅಂತ ಇದ್ದೀನಿ ಅಂದ್ರೆ ಇದೋ ನಿನಗೊಂದು ಗಿಫ್ಟ್. ಈ ತರ ಎಲ್ಲ ಮಾತನಾಡುವಾಗ ಷಷ್ಠಿ ವಿಭಕ್ತಿ ಮತ್ತೆ ಚತುರ್ಥಿ ವಿಭಕ್ತಿಯನ್ನ ಒಂದೇ ತರ ಪ್ರಯೋಗ ಮಾಡಿಬಿಡ್ತಾ ಇದ್ದೀವಿ ಅಲ್ವಾ? ಹಾಗಲ್ಲ, 2 ಬೇರೆ. ಆದ್ರೆ 7 ವಿಭಕ್ತಿ ಇದೆ ಅಂತ. ತಂದೆಯಿಂದ ಹುಟ್ಟಿದ ಅಂತ ಹೇಳುವಾಗ ಸಂಸ್ಕೃತದಲ್ಲಿ ಪಂಚಮಿ ವಿಭಕ್ತಿಯನ್ನು ಹೇಳ್ತಾರೆ. ಅಪಾದಾನೆ ಪಂಚಮಿ, ಹುಟ್ಟುವುದು, ಭಯಗೊಳ್ಳುವುದು, ಇವುಗಳಿರಬೇಕಾದ್ರೆ ಪಂಚಮಿ ವಿಭಕ್ತಿಯನ್ನು ಬಳಸಬೇಕು ಅಂತ. ಆಯ್ತಾ? ನಿಮಿತ್ತ ಪಂಚಮಿ, ಲೆಬ್ಲೋಪ ನಿಮಿತ್ತ ಪಂಚಮಿ, ಈಗೆಲ್ಲ ಸಂಸ್ಕೃತದಲ್ಲಿ ಉಂಟು. ಪಂಚಮಿ ದೆಸೆಯಿಂದ ಅಂತ ಅನುವಾದ ಮಾಡ್ತೇವೆ. ತಂದೆಯಿಂದ ಹುಟ್ಟಿದ, ಇಲ್ಲಿ ನೀವು ತೃತೀಯ ವಿಭಕ್ತಿಯು ಒಂದೇ ತರ ಕೇಳತ್ತೆ, ಪಂಚಮಿ ವಿಭಕ್ತಿಯು ಒಂದೇ ತರಹ ಕೇಳತ್ತೆ. ದಶರಥನಿಂದ ರಾಮ ಹುಟ್ಟಿದ ಒಂದೇ ತರ ಕೇಳತ್ತೆ. ಅಲ್ಲಿ ತೃತೀಯ ವಿಭಕ್ತಿ ಅರ್ಥನಾ? ಕೋಲಿನಿಂದ ಹೊಡೆದ ಅನ್ನೋದಕ್ಕೂ ತಂದೆಯಿಂದ ಹುಟ್ಟಿದ ಅನ್ನೋದಕ್ಕೂ ಏನ್ ಡಿಫ್ರೆನ್ಸು? ಅದಕ್ಕೆ ಸಂಸ್ಕೃತದಲ್ಲಿ ಪಂಚಮಿ ವಿಭಕ್ತಿ ಒಂದಿದೆ. ಇಂಗ್ಲಿಷಿನಲ್ಲಿ ಸರಿಸುಮಾರಾಗಿ ಸಪ್ತಮಿ ವಿಭಕ್ತಿಯನ್ನು ಗುರುತಿಸಬಹುದು. ನೋಡಿ, ಇಂಗ್ಲಿಷಲ್ಲಿ ಫ್ರಮ್ ಬೇರೆ, ಬೈ ಬೇರೆ. ಇಂಗ್ಲಿಷಿನಲ್ಲಿ ಟು ಅನ್ನೋದು ಸುಮ್ಮನೆ, ಅವ್ರಿಗೆ ಇದರ ಕಲ್ಪನೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಟು ಅನ್ನೋದು ದ್ವಿತೀಯ ವಿಭಕ್ತಿ, ಫ್ರಮ್ ಅನ್ನೋದು ತೃತೀಯ ವಿಭಕ್ತಿ, ಫಾರ್ ಅನ್ನೋದು ಚತುರ್ಥಿ, ಬೈ ಅನ್ನೋದು ಪಂಚಮಿ, ಆಫ್ ಅಂತ ಅನ್ನೋದು ಷಷ್ಠಿ, ಇನ್ ಅಂತ ಅನ್ನೋದು ಏನಾಗತ್ತೆ? ಸಪ್ತಮಿ. 7 ವಿಭಕ್ತಿಯಲ್ಲಿ ಇಂಗ್ಲಿಷಿನಲ್ಲಿದೆ, ಕನ್ನಡದಲ್ಲಿ ದೆಸೆಯಿಂದ ಅಂತ ಬಳಸಬೇಕಿದೆ. ಅದರಿಂದಾಗಿ ತಸ್ಮೈ ತೇ 2 ಪ್ರಯೋಗ, 2 ರೂಪ. ಪಂಚಮಿ ವಿಭಕ್ತಿ, ಚತುರ್ಥಿ ವಿಭಕ್ತಿ. ಆದರೆ ಚತುರ್ಥಿ ವಿಭಕ್ತಿ ಪ್ರತ್ಯೇಕವಾಗಿಲ್ಲ ಸಂಸ್ಕೃತದಲ್ಲಿ, ಇದು ಕನ್ನಡದಲ್ಲಿ. ಆದರೆ ನಾವು
ಹಾಗೇ ಬಳಸಬೇಕು. ಇವಾಗ ನಮಸ್ತೆಸ್ತು ಜಗನ್ನಾಥ, ಜಗನ್ನಾಥನೇ ನಿನಗಾಗಿ ಬಾಗುವೆವು. ಆ ನಿನಗಾಗಿ ಎನ್ನುವಲ್ಲಿ ಅರ್ಪಣೆ ತೋರುತ್ತೆ. ನಿನಗೆ ಬಾಗುವೆವು ಅನ್ನುವಲ್ಲಿ ಎಲ್ಲ ಸಾಮಾನ್ಯ ಆಗೋಗುತ್ತೆ. ಈ ಸೂಕ್ಷ್ಮವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳೋಣ ನಾನು. ನಾನು ಕೆಲವೊಂದು ಕಡೆ ಹಾಗೆ ಅನುವಾದ ಮಾಡಿದ್ದೆ. ಆದರೆ ಇಲ್ಲ, ನೀನು ಇಷ್ಟು ಪರ್ಫೆಕ್ಟ್ ಆಗಿ ಅನುವಾದ ಮಾಡಿದ್ರೆ ಕಷ್ಟ ಆಗತ್ತೆ ಅಂದಿದ್ದಕ್ಕೆ ನಾನು ತೆಗೆದದ್ದು ಇದೆ. ಹಿರಿಯರೇ ಹೇಳಿದ್ದು, ನನಗಿಂತ ಹಿರಿಯರು, ಇಲ್ಲ ನೀನು ಇಷ್ಟು ಪರ್ಫೆಕ್ಟ್ ಆಗಿ ಅನುವಾದ ಮಾಡ್ತೇನೆ ಅಂತ ಹೋಗ್ಬೇಡ ಕಣಯ್ಯ ಅಂದರು. ಆಯಿತು ಅಂತ ಹೇಳಿ ನಾನು ಅದನ್ನು ತೆಗೆದಿದ್ದೇನೆ. ಇಷ್ಟು ಸಂಸ್ಕೃತವನ್ನು ಹಾಗೆ ಕನ್ನಡದ ಜಾಯಮಾನದಲ್ಲಿ, ಇಂಗ್ಲಿಷನ್ನು ಹಾಗೆ ಕನ್ನಡದ ಜಾಯಮಾನದಲ್ಲಿ ಅಷ್ಟೊಂದು ಉಗ್ರತ್ವ ಬೇಡ ನಿನಗೆ ಅಂತ ಹೇಳಿ. ಆದರೆ ಇಂಗ್ಲಿಷನ್ನ ತಲೆಯಲ್ಲಿ ಇಟ್ಟುಕೊಂಡು ಕನ್ನಡ ಮಾತಾಡ್ತಾ ಇದ್ದವರನ್ನು ನಾನು ನೋಡಿದ್ದೇನೆ. ನಮ್ಮ ಎಸ್ ಶೇಷಗಿರಿ ರಾಯರು ಅವರು ಕನ್ನಡ ಮಾತನಾಡ್ತಾ ಇದ್ರೆ ಅವರ ಬುದ್ಧಿಯ ಭಾಷೆಯನ್ನು ನಾನು ಅಂದುಕೋತೇನೆ, ಐ ಥಿಂಕ್ ಹಾಗೆ ಅದೇ ಥರ ಮಾತನಾಡ್ತಾ ಇದ್ರು. ಹಾಗೆ ನಾವು ಇಂಗ್ಲಿಷ್ ಮಾತನಾಡುವಾಗ ಸಂಸ್ಕೃತ ಕೇಳದ ಹಾಗಿರುತ್ತೆ. ನಾನು ಅಕಸ್ಮಾತ್ ಏನಾದರೂ ಇಂಗ್ಲಿಷ್ ಮಾತನಾಡಿದ್ರೆ ಇವನು ನಮ್ಮ ಭಾಷೆಯದ್ದಲ್ಲದ ಮಾತನಾಡ್ತಾ ಇದ್ದಾನೆ. ಅಲ್ಲ, ಕನ್ನಡಿಗರ ಸಮಸ್ಯೆಯೂ ಅದೇ, ಇವರ ಸಮಸ್ಯೆಯೂ ಅದೇ. ಯಾವುದೇ ಭಾಷೆಯವರು ಇಂಗ್ಲಿಷನ್ನು ಅವ್ರ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ಯಾಕೆಂದ್ರೆ ಅದು ನಮ್ದಲ್ಲ. ಎರಡು ಬಿಟ್ಟೆ ಹೇಳಿ ಐ ಲೆಫ್ಟ್ ಟು ಅನ್ಲಿಕ್ಕಾಗತ್ತಾ? ಅದಕ್ಕನುಗುಣವಾಗಿ ಮಾತನಾಡಬೇಕು ನಾವು. ಯಾಕೆ ಹೇಳಿದ್ದು ನಾನು ಅಂದ್ರೆ, 7 ವಿಭಕ್ತಿ ಅನ್ನೋದು ಬೇಕೇ ಬೇಕು. ನಿಮ್ಮ ಮನಸ್ಸಿನ ಪೂರ್ಣ ಅಭಿವ್ಯಕ್ತಿ ಆಗಬೇಕು ಅಂದ್ರೆ 7 ವಿಭಕ್ತಿ ಬೇಕು. ನಮಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಬಹಳ ನೆಗ್ಲಿಜೆನ್ಸ್ ಯಾವುದು ಅಂದ್ರೆ ನಮ್ಮ ಭಾಷೆಯ ಬಗ್ಗೆ. ಕಲಿಯುಗದ ಸಮಸ್ಯೆ ಅದು. ಭಾಷೆಯ ಬಗ್ಗೆ ಇರುವ ನೆಗ್ಲಿಜೆನ್ಸು ಬೇರೆ ಯಾವುದರ ಬಗೆಗೂ ಇಲ್ಲ. ಇವರು ತಿನ್ನುವ ಊಟ, ಇವರು ತೆಗೆದುಕೊಳ್ಳುವ ಪೇಯ, ಇವರಿಗೆ ಬೇಕಾದ ರೀತಿಯಲ್ಲಿ ಇರುವ ಮಂಚ, ಕುರ್ಚಿ, ಚಪ್ಪಲಿಯ ಸೈಜು, ಬಟ್ಟೆಯ ಡಿಸೈನು, ಇದರಲ್ಲೆಲ್ಲ ಪರ್ಟಿಕ್ಯುಲರ್ ಆಗಿರ್ತಾರೆ ಜನ. ಭಾಷೆ ಬಗ್ಗೆ ಇಲ್ವೆಲ್ಲ. ನಮ್ಮ ಅಭಿವ್ಯಕ್ತಿನೇ ಅಲ್ವಾ ಅದು. ಎಕ್ಸ್ಪ್ರೆಷನ್ ಆಫ್ ಮೈ ಸೆಲ್ಫ್. ವಾಟ್ ಇಸ್ ಲ್ಯಾಂಗ್ವೇಜ್? ಎಕ್ಸ್ಪ್ರೆಷನ್ ಆಫ್ ಮೈ ಸೆಲ್ಫ್. ಅದ್ರ ಬಗ್ಗೆ ಎಂಥ ನೆಗ್ಲಿಜೆನ್ಸು ಅಂತಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇದೇನಿದು, ಇವ್ರ ಭಾಷೆಯ ಬಗ್ಗೆ ಯಾವ ಇದನ್ನು ಇಟ್ಕೊಳ್ಳಲ್ವಲ್ಲ ಅಂತ. ಆದ್ದರಿಂದ ನಾವು ಒಂದು ತಿಳ್ಕೊಳ್ಬೇಕು, ದೇವರು 7 ವಿಭಕ್ತಿಗಳಲ್ಲಿ ಎಲ್ಲರ ನಾಲಿಗೆಯನ್ನು ದುಡಿಸುತ್ತಾನೆ. 7 ನಾಲಿಗೆಯಲ್ಲಿ 7 ವಿಭಕ್ತಿಗಳಲ್ಲಿ ಎಲ್ಲರ ಭಾವನೆಯನ್ನು ತುಂಬಿದ್ದಾನೆ. ಹೀಗಾಗಿ ಸಪ್ತ ಜಿಹ್ವಃ ಸಪ್ತೈಧಾಃ 7 ಕಟ್ಟಿಗೆಗಳನ್ನ ಈ ಇಂದ್ರಿಯಗಳೆಂಬ ಬೆಂಕಿಗೆ ಒಡ್ಡಿದ್ದಾನೆ. ಹೀಗಾಗಿ ಸಪ್ತೈಧಾಃ. ಸಪ್ತವಾಹನಃ 7 ಛಂದಸ್ಸುಗಳ ಮೂಲಕ ಒಬ್ಬರಿಂದ ಒಬ್ಬರಿಗೆ ಸಂಚಾರ ಮಾಡ್ತಾನೆ. ಸಪ್ತ ವಾಹನಃ 7 ಲೋಕಗಳನ್ನು ಹೊತ್ತಿದ್ದಾನೆ. 7 ಮಹಾನದಿಗಳನ್ನು ಹರಿಸಿದ್ದಾನೆ. 7 ಕುಲಪರ್ವತಗಳನ್ನು ಹೊತ್ತಿದ್ದಾನೆ. ಸಪ್ತಾನ್ ವಾಹಯತಿ. ಪ್ತಾ ಅಂದ್ರೆ ಜಟ. ಸಪ್ತಾನ್ ಜಟೆಯನ್ನ ಹೊಂದಿರುವವರು ಋಷಿಗಳು. ಸಪ್ತರು ಅಂದ್ರೆ ಋಷಿಗಳು. ಆ ಋಷಿಗಳನ್ನ, ಜಟೆಯಿಂದ ಕೂಡಿದವರನ್ನ ಬೇರೆ ಬೇರೆ ಜ್ಞಾನದ ಅವಸ್ಥೆಗೆ ಎತ್ತರಿಸುತ್ತಾ ಹೋಗುತ್ತಾನೆ. ಹೀಗಾಗಿ ಸಪ್ತವಾಹನ. ಇಷ್ಟಾಗಿ ಅಮೂರ್ತಿ.
ಪ್ರಾಕೃತವಾದ ಶರೀರವಿಲ್ಲದವ. ಮೂರ್ತಿ ಅಂದ್ರೇನು? ಪ್ರಾಕೃತವಾದ ಶರೀರ, ಸ್ಪರ್ಶಕ್ಕೆ ನಿಲುಕುವ ಶರೀರ ಅಂತ. ಅಮೂರ್ತಿ, ಸ್ಪರ್ಶಕ್ಕೆ ನಿಲುಕುವ ಶರೀರ ಅಲ್ಲ ಅವನದ್ದು. ಇನ್ನು ಅ ಎನ್ನುವ ಹೆಸರಿನ ಶರೀರದವನು ಅಮೂರ್ತಿ. ಅನಘ, ಅಘ ಅಂದ್ರೆ ದುಃಖ, ಅಘ ಅಂದ್ರೆ ಪಾಪ, ಅದಿರದವನು ಅನಘ. ಅಚಿಂತ್ಯ, ಅವನನ್ನ ಇದಮಿತ್ತಂ ಎಂದು ಚಿಂತಿಸಲಾಗುವುದಿಲ್ಲ. ಭಯಕೃತ್, ಭಯವನ್ನುಂಟು ಮಾಡುವವ. ಎಲ್ಲರಿಗೂ, ಒಳ್ಳೆಯವರಿಗೂ ಕೆಟ್ಟವರಿಗೂ ಭಯವನ್ನುಂಟು ಮಾಡುವವ. ಆ ಭಯವನ್ನ ಅವನೇ ನಾಶನು ಮಾಡ್ತಾನೆ. ಅಣುರ್ಬೃಹತ್ ಕೃಶಸ್ಥೂಲ ಗುಣಭೃನ್ನಿರ್ಗುಣೋ ಮಹಾನ್ ಅಧೃತಸ್ವಧೃತಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನ. ಅಣುಹು ಕಿರಿದಾಗಿ ಇರುವವ, ಬೃಹತ್ ಹಿರಿದಾಗಿ ಇರುವವ, ಕೃಶಃ ಸೂಕ್ಷ್ಮ, ಸ್ಥೂಲ ಅತ್ಯಂತ ಘನವಾದವ, ಗುಣಭೃತ್, ಗುಣ ಅಂದ್ರೆ ಇಂದ್ರಿಯ, ಗುಣ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ, ಅವುಗಳನ್ನು ಹೊತ್ತವ. ನಿರ್ಗುಣ, ಪ್ರಾಕೃತವಾದ ಇಂದ್ರಿಯ ಇಲ್ಲ, ಸತ್ವರಜಸ್ತಮೋ ಗುಣಗಳು ಅವನಿಗಿಲ್ಲ, ಆದ್ರಿಂದಾಗಿ ನಿರ್ಗುಣ. ಈ ನಿರ್ಗುಣ ಅಂದ್ರೆ ನಮ್ಮಲ್ಲಿ ಯಾವ ಗುಣವೂ ಇಲ್ಲದ ಶಕ್ತಿ ಅಂತ, ಆ ತರ ಒಂದು ಅರ್ಥ ಮಾಡ್ತೇವೆ. ಸೀರಿಯಸ್ ಆಯ್ತು ಬಹಳ. ಒಂದೇ ಒಂದು ಹಾಸ್ಯ ಚಟಾಕಿಯನ್ನು ಹಾರಿಸಲಿಲ್ಲ. ಒಂದು ಹಾಸ್ಯದೊಂದಿಗೆ ನೋಡೋಣ ಉಪನ್ಯಾಸ ಕೊನೆಗೊಳ್ಳುತ್ತಾ ಅಂತ. ಗುರು ರಾಮಸ್ವಾಮಿ ಅಯ್ಯಂಗಾರರು ನಮ್ಮ ಊರಿನ ರಸಿಕರು ಅಂತ, ಅಲ್ಲಿ ನಾಟಕದ ಬಗ್ಗೆ ಬರೀತಾರೆ. ಆ ಹನುಮಂತನ ಪಾತ್ರ ಮಾಡಿದ್ರಂತೆ ಅವರು. ಇದು ಲಾಸ್ಟ್ ಸರ್ತಿ, ಬಹಳ ಆಚಾರ್ಯ ವಯಸ್ಸಾಗೋಗಿತ್ತು ಅವ್ರಿಗೆ. ಅವ್ರು ಹೇಳಿದ್ರಂತೆ, ನೋಡಿ ವಯಸ್ಸಾಗೋಗಿದೆ ನನಗೆ, ಹನುಮಂತನ ವೇಷ ಇದೇ ಕಡೆ ಬಾರಿ ಹಾಕೋದು, ಇನ್ನೂ ಹಾಕಲ್ಲ. ಸರಿ ಆಯಿತು, ಅವ್ರಿಗೆ ಕುಣಿಲಿಕ್ಕಾಗ್ತಾ ಇರಲಿಲ್ಲ. ನೋಡಿ ನನ್ನ ಬದಲು ನನ್ನ ಶಿಷ್ಯ ಅಂಗದನ ಪಾತ್ರ ಹಾಕಿದ್ದಾನೆ, ಅವನು ಕುಣಿದು ಬಿಡ್ತಾನೆ, ಹನುಮಂತ ಕುಣಿದಿದ್ದು ಅಂತ ಅಂದ್ಕೊಳ್ಳಿ ಎಂದ್ರಂತೆ. ಸರಿ, ಅವ್ರು ಕುಣಿದಾಗ, ಅಂಗದ ಕುಣಿತಾ ಇದ್ದಾಗ ಎಲ್ಲರೂ ಸಂತೋಷ ಪಟ್ರಂತೆ. ಆಮೇಲೆ ಇವ್ರಿಗೂ ಹುರುಪು ಬಂದು ಇವರು ಕುಣಿದು ಬಿಟ್ರಂತೆ ಹನುಮಂತನ ವೇಷ. ಹಾಗೆ ಕುಣಿದು ಆಮೇಲೆ ರಾಮನನ್ನ ಪೂಜಿಸಬೇಕು. ಇನ್ನು ರಾಮನ ಭೇಟಿ ಆಗಿಲ್ಲ ಅವ್ರಿಗೆ, ರಾಮನನ್ನು ಪೂಜಿಸಬೇಕು. ಒಂದು ರಾಮನ ಪ್ರತಿಮೆ ಇಟ್ಕೊಂಡು ಅರ್ಚನೆ ಮಾಡಬೇಕು. ನಿರಂಜನಾಯ ನಮಃ ಅಂದ್ರಂತೆ. ಒನ್ಸ್ ಮೋರ್ ಅಂದ್ರಂತೆಲ್ಲ. ನಿರಂಜನ ಅಂದ್ರೆ ದೋಷ ಇಲ್ಲದವ. ನಿರ್ದೋಷಾಯ ನಮಃ ಅಂದ್ರಂತೆ. ಎಲ್ಲ ಒನ್ಸ್ ಮೋರ್ಗಳೇ. ಹುರುಪು ಬಂದ್ಬಿಡುತ್ತಂತೆ. ನಿರ್ಲಜ್ಜಾಯ ನಮಃ, ನಿಷ್ಕೃತ್ಯಾಯ ನಮಃ. ನಿರ್ನಂತ ಬಂದ್ರೆ ಆಯ್ತಷ್ಟ. ಹೀಗೆ ನಿರ್ಗುಣ ಅಂತ ಹೇಳಿದ್ರೆ ನಾವು ಯಾವ ಗುಣವೂ ಇಲ್ಲದವ ಅಂತ. ಆದ್ರೆ ಆ ಗುಣದ ಪರಿಮಿತಿಗೆ, ಅಂದ್ರೆ ಇಲ್ಲಿ ಯಾವ ರೀತಿ ನಮಗೆ ತಮಾಷೆ ಅನ್ಸುತ್ತೋ ಅದೇ ರೀತಿ ತಮಾಷೆ ಅನ್ಸುತ್ತೆ. ನಿರ್ಗುಣ ಅಂತಂದ್ರೆ ಯಾವ ಗುಣವೂ ಇಲ್ಲ ದೇವರಿಗೆ. ಜ್ಞಾನ, ಆನಂದ ಮೊದಲಾದ, ಹಾಗೆ ಇಲ್ಲಿ ತನಕ ಹೇಳಿದ್ದೇನಂತೆ. ಅಣುತ್ವ ಏನು, ಬೃಹತ್ವ ಏನು, ಕೃಶತ್ವ ಏನು, ಸ್ಥೂಲತ್ವ ಏನು, ಮಹತ್ವ ಏನು, ಇಲ್ಲ ಏನು. ಇದು ಯಾವ ರೀತಿ ಹಾಸ್ಯಾಸ್ಪದವಾಯಿತೋ ಅದೇ ರೀತಿ ದೇವರಿಗೆ ಯಾವ ಗುಣವೂ ಇಲ್ಲ ಅನ್ನೋದು ಅಷ್ಟೇ ಹಾಸ್ಯಾಸ್ಪದ ತಾನೆ. ಯೋಚನೆ ಮಾಡೋಲ್ಲ. ದೇವರಿಗೆ ಗುಣ ಇಲ್ಲ ಅಂತ ಹೇಳೋದ್ರಲ್ಲೇ ಒಬ್ರಿಗೆ ಆನಂದ ಇರುತ್ತೆ. ಏನ್ ಮಾಡೋಣ? ಮಧ್ವರು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ವೇತಾಶ್ವತರ. ನಿರ್ಗುಣ ಅಂತ ಇದೆ, ಹೌದು. ಹಿಂದೆ ಸಾಕ್ಷಿತ್ವ ಯಾರಿಗೆ ಬಿಟ್ಟಿ ಅಂತ ಕೇಳ್ತಾರೆ ಆಚಾರ್ಯರು. ಸಾಕ್ಷಿ ಚೇತ ಅಂತ ಹೇಳಿ ಆ ಗುಣವನ್ನು, ಸಾಕ್ಷಿ ಅಂದ್ರೆ ಎಲ್ಲವನ್ನ ನೇರವಾಗಿ ನೋಡುವವ, ಚೇತ ತಿಳಿಯುವವ. ನೋಡಿ, ಸಾಕ್ಷಿತ್ವ ಬಂತು, ಚೇತೃತ್ವ ಬಂತು, ಮತ್ತೆ ನಿರ್ಗುಣತ್ವನೂ ಇದೆ. ಹಾಗಾದ್ರೆ ಇಲ್ಲಿ ಏನು ಅರ್ಥ ಮಾಡಬೇಕು ನಿರ್ಗುಣ ಅನ್ನೋದಕ್ಕೆ? ಯಾವ ಗುಣವೂ ಇಲ್ಲ ಅಂದ್ರೆ ಹಿಂದೆ ಹೇಳಿದ್ದೇನು?
ಹಾಗೆ ಇಲ್ಲಿಯೂ ಕೂಡ ನೋಡಿ, ಇಲ್ಲಿ ತನಕ ಹೇಳಿದ್ದಾರೆ ಸಹಸ್ರಾಚಿ ಸಪ್ತೈಧಾ ಸಪ್ತವಾಹನ ಅಮೂರ್ತಿ ಅನಘ ಅಚಿಂತ್ಯ ಭಯಕೃತ್ ಭಯನಾಥನ ಅಣು ಬೃಹತ್ ಕೃತ ಸ್ಥೂಲ ಗುಣಭೃತ್ ನಿರ್ಗುಣ. ಒಂದು ಪರಿಮಿತಿ ಮಾಡಿಕೊಳ್ಬೇಕು. ನಿರ್ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳಿರದವಾ ಅಂತರ್ಥ. ಹೀಗೆ ನಿರ್ಗುಣ ಅನ್ನೋದ್ರ ಬಗ್ಗೆ 844 ಮಹಾನ್ ದೇಶದಿಂದ, ಕಾಲದಿಂದ, ಗುಣದಿಂದ, ಶಕ್ತಿಯಿಂದ ಎಲ್ಲರಿಗೂ ಹಿರಿಯ ಸರ್ವೋತ್ತಮ ಮಹಾನ್, ಹೀಗೆ 845 ನಾಮಗಳನ್ನು ನೋಡಿದ್ದೇವೆ. ಉಳಿದದ್ದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯಲ್ಲಿ ಈ ಚಿಂತನೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.